ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈಗ ತಾನೇ KE ಅವರು ಸೆಕೆಂಡ್ ರೌಂಡ್ ರಿಸಲ್ಟ್, ಪ್ರಾವಿಷನಲ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಹಾಗೆ ಪ್ರಾವಿಷನಲ್ ಕಟ್ ಆಫ್ ಸಹ ರಿಲೀಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಪ್ರಾವಿಷನಲ್ ಕಟ್ ಆಫ್ ಇಂಜಿನಿಯರಿಂಗು, ಸಾಮಾನ್ಯ ಇಂಜಿನಿಯರಿಂಗ್ HK ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್. ನೀವು 13ನೇ ತಾರೀಕು 2 ಗಂಟೆ ಒಳಗಡೆ ಯಾವ್ಯಾವ ಆಪ್ಷನ್ ಎಂಟ್ರಿ ಮಾಡಿದ್ರು ಆ ಆಪ್ಷನ್ ಎಂಟ್ರಿ ಎಲ್ಲ ಕನ್ಸಿಡರ್ ಮಾಡಿದ್ದಾರೆ. ಆಪ್ಷನ್ಸ್ ಎಂಟರ್ಡ್ ಅಪ್ ಟು 2 PM on 13/9/2024 has been considered for this second round provisional seat allotment. This is UG CET UG NET 2024 second round provisional seat allotment result. Candidate should not report to the provisionally allotted college ಹೋಗಿ ರಿಪೋರ್ಟ್ ಆಗೋಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಏನಾದರೂ ಸೀರಿಯಸ್ ಕಂಪ್ಲೇಂಟ್ ಇದ್ರೆ ಈಗ ಕಟ್ ಆಫ್ ಸಹ ರಿಲೀಸ್ ಮಾಡ್ತಾರೆ. ಆ ಕಟ್ ಆಫ್ ಒಳಗಡೆ ನಿಮ್ಮ ರ್ಯಾಂಕ್ ಇದ್ದು ನೀವು ಆಪ್ಷನ್ ಎಂಟ್ರಿನೂ ಮಾಡಿ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಮೇಲ್ ಮಾಡಬಹುದು. ಯಾರಿಗೆ? KE ಅಥಾರಿಟಿ -KA@NIC ಇವರಿಗೆ ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ವಿತ್ ಫುಲ್ ಡೀಟೇಲ್ಸ್ ಮೇಲ್ ಮಾಡಿದ್ರೆ ದೇ ವಿಲ್ ಲುಕ್ ಇನ್ ಟು ಯುವರ್ ಮ್ಯಾಟರ್. ಯಾವುದೇ ಏನು ಅಬ್ಜೆಕ್ಷನ್ಸ್ ಇಲ್ಲ, ಅಬ್ಜೆಕ್ಷನ್ಸ್ ಎಲ್ಲ ಕ್ಲಿಯರ್ ಆದ ಮೇಲೆ ಅವರು ಫೈನಲ್ ಕನ್ಫರ್ಮ್ಡ್ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ರಿಸಲ್ಟ್. ಇನ್ನು ಕಟ್ ಆಫ್ ಬರೋದಾದ್ರೆ ಕಟ್ ಆಫ್ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಗೆ UG ನೀಟ್ದು ಸಹ ರಿಲೀಸ್ ಮಾಡಬೇಕಾಗಿತ್ತು, ಮಾಡ್ತಾರೆ. ಬಟ್ ಸದ್ಯಕ್ಕೆ ಇನ್ನು ಮೆಡಿಕಲ್ದು ಪ್ರೊವಿಷನಲ್ ಕಟ್ ಆಫ್, ಮೆಡಿಕಲ್ದು ಇನ್ನೂ ಅನೌನ್ಸ್ ಮಾಡಿಲ್ಲ. ISMH ಮಾತ್ರ ರಿಲೀಸ್ ಮಾಡಿದ್ದಾರೆ ಪ್ರೊವಿಷನಲ್ ಕಟ್ ಆಫ್. ಇದೇ ರೀತಿ ಮೆಡಿಕಲ್ಲು ಡೆಂಟಲ್ಲು ಸಹ ರಿಲೀಸ್ ಮಾಡ್ತಾರೆ. ಕೀಪ್ ವಿಸಿಟಿಂಗ್ KE ವೆಬ್ಸೈಟ್. ಮತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ, ಸೀಟು ಹಂಚಿಕೆ ಫಲಿತಾಂಶ ಇದೊಂದು ತಾತ್ಕಾಲಿಕ ಅಷ್ಟೇ, ಪ್ರಾವಿಷನಲ್ ಅಷ್ಟೇ ಇದು. ನೆಕ್ಸ್ಟು 13ನೇ ತಾರೀಕು 2 ಗಂಟೆವರೆಗೂ ಏನೇನು ಆಪ್ಷನ್ ಎಂಟ್ರಿ ಮಾಡಿದಿರೋ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ನೀವು ಯಾವುದೋ ಕಾಲೇಜ್ ಹೋಗಿ ರಿಪೋರ್ಟ್ ಆಗೋ ಅಗತ್ಯ ಇಲ್ಲ, ಆಲ್ಮೋಸ್ಟ್ ಇದೇ ಇರುತ್ತೆ. ಸೊ ಇದೇ ಕನ್ಫರ್ಮ್ಡ್ ಅಂತಲೇ ಬೇಕಾದ್ರೆ ನೀವು ತಿಳ್ಕೋಬಹುದು. ನಿಮ್ಮದು ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ, ಏನಾದರೂ ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಏನಂದರೆ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, 2ನೇ ಸುತ್ತಿನ ಕಟ್ ಆಫ್ ರ್ಯಾಂಕ್ ಪರಿಶೀಲಿಸಲಾಗಿದೆ, ಕಟ್ ಆಫ್ ರಿಲೀಸ್ ಮಾಡ್ತಾರೆ, ಅಲ್ಲಿ ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಕಟ್ ಆಫ್ ಒಳಗಡೆ ನಿಮ್ದು ಏನಾದರೂ ರ್ಯಾಂಕ್ ಇದ್ರೆ ಆದರೂ ನಿಮ್ಗೆ ಏನಾದ್ರು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಪ್ಲೀಸ್ ಮೇಲ್ ಟು KE ಅಥಾರಿಟಿ -KA@NIC.in. ಸೊ ಎಲ್ಲ ಡೀಟೇಲ್ ಸಮೇತ ಮೇಲ್ ಮಾಡಿ. ಸೊ ನಿಮ್ದು ಏನಾದ್ರೂ ಕರೆಕ್ಟ್ ಇದ್ರೆ, ವ್ಯಾಲಿಡ್ ಇದ್ರೆ ನಿಮಗೆ ಸೀಟ್ ಅಲಾಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ನೋಟಿಫಿಕೇಶನ್, KE ನೋಟಿಫಿಕೇಶನ್. ಹಾಗೆ ನೀವು ಪ್ರೊವಿಷನಲ್ ರಿಸಲ್ಟು ಸಹ ಚೆಕ್ ಮಾಡ್ತಾ ಇರಿ. ಮೆಡಿಕಲ್ಲು ಡೆಂಟಲ್ಲು ಈಗ ತಾನೇ ರಿಲೀಸ್ ಮಾಡಿದ್ದಾರೆ, ಬಟ್ ಇನ್ನು ಅವ್ರ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆದಮೇಲೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಇಫ್ ಪಾಸಿಬಲ್ ಕಾಮೆಂಟ್ ವೇರ್ ಯು ಹ್ಯಾವ್ ಗಾಟ್ provisional second round allotment. Thank you.